ಬಿಡದಿ ಟೌನ್ಶಿಪ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಹಾಗೆಯೇ HD ಕುಮಾರಸ್ವಾಮಿ ಅವರು ಪಂಥಾಹ್ವಾನ ಏನಾಗಿದೆ ಈ ವಿಚಾರದ ಬಗ್ಗೆ ST ಸೋಮಶೇಖರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಯಾವುದೇ ಹೋರಾಟವನ್ನು ಕೂಡ ವಿವಾದಿತ ಸ್ಥಳಕ್ಕೆ ಹೋಗಿ ಸಭೆ ಮಾಡಲ್ಲ. ಏನೇ ಸಮಸ್ಯೆ ಇದ್ರೂ ಕೂಡ ಅದನ್ನ ವಿಧಾನಸೌಧದಲ್ಲಿಯೇ ಸರ್ವಪಕ್ಷ ಸಭೆಯನ್ನ ನಡೆಸಿ ಸಮಸ್ಯೆಯನ್ನ ಬಗೆಹರಿಸಬೇಕು. ಕೆಂಪೇಗೌಡ ಬಡಾವಣೆ ಚರ್ಚೆಯೂ ಕೂಡ ವಿಧಾನಸೌಧದಲ್ಲಿ ಆಗಿದೆ. ವಿಧಾನಸೌಧಕ್ಕೆ ಬಂದು HD ಕುಮಾರಸ್ವಾಮಿ ಅವರು ಇದರ ಬಗ್ಗೆ ಮಾತನಾಡಲಿ ಅಂತ ಹೇಳಿ ST ಸೋಮಶೇಖರ್ ಅವರು ಹರಿಹಾಯ್ದಿದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನು ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ವಿರುದ್ಧ ಬಿಜೆಪಿಯ ಶಾಸಕ ST ಸೋಮಶೇಖರ್ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ರು. ಬಿಜೆಪಿಯಲ್ಲಿನ ಗೊಂದಲಗಳಿಗೆ ಶೋಭಾ ಕರಂದ್ಲಾಜೆಯೇ ಕಾರಣ. ಮೊದಲು ಅವರನ್ನ ಧರ್ಮಸ್ಥಳದಲ್ಲಿ ನಿಲ್ಲಿಸಬೇಕು. ಕಾಂಗ್ರೆಸ್ ಸರ್ಕಾರ ತಮ್ಮ ಕ್ಷೇತ್ರಕ್ಕೆ ಅನುದಾನ ನೀಡಿದ್ದರಿಂದ ನಾವು ಅವರಿಗೆ ಮತವನ್ನ ಹಾಕಿದ್ದೇವೆ ಅಂತ ಹೇಳಿ ಸಮರ್ಥಿಸಿಕೊಂಡಿದ್ದಾರೆ. ತಮ್ಮನ್ನ ಕೆಣಕಿದ್ರೆ ತಕ್ಕ ಉತ್ತರವನ್ನು ನೀಡಲಾಗುತ್ತೆ ಅಂತ ಹೇಳಿ ಎಚ್ಚರಿಸಿದ್ದು, ತಾಕತ್ತು ಇದ್ರೆ ಅಡ್ಡ ಮತದಾನ ಮಾಡಿದವರನ್ನ ಪತ್ತೆ ಹಚ್ಚಲಿ ಅಂತ ಹೇಳಿ ಸವಾಲನ್ನ ಹಾಕಿದ್ದಾರೆ. ಏನ್ ಹೇಳಿದ್ರು ಕೇಳಿಸ್ಕೊಂಡು ಬನ್ನಿ. ಇವತ್ತು 1 ಎಕರೆಗೆ 6 ಕೋಟಿ ಹೋಗ್ತದೆ. ನೈಸರು 40 ಲಕ್ಷ ಕೊಡ್ತಿದ್ದಾರೆ. ಅದನ್ನ ಯಾಕೆ ಬಗೆಹರಿಸಲಿಲ್ಲ? ವಿಧಾನಸೌಧದಲ್ಲಿ ಕುಳಿತುಕೋಬೇಕಪ್ಪ. ಕೇಂದ್ರ ಸರ್ಕಾರದ ಸಚಿವರು ಇವರು, ಅವ್ರ MLAಗಳನ್ನ ಕುಣಿಸಿ ಎಲ್ಲನ್ನು ಮಾತಾಡಿಸಿ ರೈತರಿಗೆ ಬಗೆಹರಿಸಬೇಕು ಅಂತಕ್ಕಂಥದ್ದು ರಿಯಲ್ ಇದ್ರೆ ಅವರು ವಿಧಾನಸೌಧದಲ್ಲಿ ಕುಳಿತು ಚರ್ಚೆ ಮಾಡಲಿ. ವಿಧಾನಸೌಧ ಬಗೆಹರಿದೆ ಹೋದ್ರೆ ಅವ್ರ ಹೋರಾಟ, ಇವ್ರ ಪಾಡಿ ಇವ್ರ ಹೋರಾಟ. ಸರ್, ಆಮೇಲೆ ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸರ್ DK ಶಿವಕುಮಾರ್ ಅವರು ಪಂಥಾಹ್ವಾನ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಆದ್ರೆ ಅವರು ಅಲ್ಲಿಗೆ ಬನ್ನಿ ಅಂತ ಹೇಳ್ತಿದ್ದಾರೆ ಸರ್. ಬಿಡದಿಗೆ ಬನ್ನಿ, ಬೈರಮಂಗಲಕ್ಕೆ ಬನ್ನಿ, ರೈತರ ಸಮ್ಮುಖದಲ್ಲೇ ಚರ್ಚೆ ಮಾಡೋಣ ಅಂತ ಕೇಳ್ತಿದ್ದಾರೆ. ಇದುವರೆಗೂ ಯಾವುದೇ ಸ್ಟ್ರೈಕ್ ಆಗಲಿ, ಮತ್ತೊಂದಾಗಲಿ, ಪ್ರತಿಭಟನೆ ಆಗಲಿ, ಯಾರೂ ಕೂಡ ಆ ಏರಿಯಾದಲ್ಲಿ ಹೋಗಿ ಮೀಟಿಂಗ್ ಮಾಡ್ತಕ್ಕಂಥದ್ದು ಇದುವರೆಗೂ ಇಲ್ಲ. ಅದು ಕಾವೇರಿ ಇಶ್ಯೂ ಇರ್ಬೋದು, ಬೇರೆ ಬೇರೆ ಇಶ್ಯೂ ಇರ್ಬೋದು, ಎಲ್ಲ ಕೂಡ ವಿಧಾನಸೌಧದಲ್ಲೇ ಸರ್ವಪಕ್ಷ ಮೀಟಿಂಗ್ ಮಾಡ್ತಕ್ಕಂಥದ್ದು ಕೂಡ ವಿಧಾನಸೌಧದಲ್ಲೇ. ಈವನ್ ಕೆಂಪೇಗೌಡ ಬಡಾವಣೆದು ಕೂಡ ಇಶ್ಯೂ ಆದಾಗಲೂ ಕೂಡ ವಿಧಾನಸೌಧದಲ್ಲೇ ಆಗಿ ಅದನ್ನ ಕೂಡ ಫೈನಲ್ ಆದದ್ದು. ಅದಕ್ಕೆ ಬಿಡದಿಲ್ ಹೋಗಿ ಮಾತಾಡೋದಕ್ಕಿಂತ ವಿಧಾನಸೌಧ ಇರ್ತದೆ, 5 ಜನ ಪ್ರತಿನಿಧಿಗಳು ಕುಳಿತು ಮಾತಾಡಿದ್ರೆ ಬಗೆಹರಿಸ್ಕೊಳ್ತಕ್ಕಂಥದ್ದು. ಎಲ್ಲ ರೈತರನ್ನ ಹಾಕೊಂಡು ನೀವು ಬಗೆಹರಿಸ್ತಕ್ಕಂಥದ್ದು ಏನಾಗ್ತದೆ? ಈಗ ನೈಸ್ದು 1900 ಎಕರೆ 40 ಲಕ್ಷ ಕೊಟ್ಟಾರೆ. ಯಾಕಿನ್ನೂ ಬಗೆಹರಿಸಲಿಲ್ಲ ಇವರು? ಇವತ್ತು 40 ಎಕರೆ ಟೌನ್ಶಿಪ್ ಕೊಟ್ಟಿದ್ದಾರಲ್ಲ, ಇವತ್ತು 1 ಎಕರೆಗೆ 6 ಕೋಟಿ ಹೋಗ್ತದೆ. ನೈಸರು 40 ಲಕ್ಷ ಕೊಡ್ತಿದ್ದಾರೆ. ಅದನ್ನ ಯಾಕೆ ಬಗೆಹರಿಸಲಿಲ್ಲ? ವಿಧಾನಸೌಧದಲ್ಲಿ ಕುಳಿತುಕೋಬೇಕಪ್ಪ. ಕೇಂದ್ರ ಸರ್ಕಾರದ ಸಚಿವರು ಇವರು, ಅವ್ರ MLAಗಳನ್ನ ಕುಣಿಸಿ ಎಲ್ಲನ್ನು ಮಾತಾಡಿಸಿ ರೈತರಿಗೆ ಬಗೆಹರಿಸಬೇಕು ಅಂತಕ್ಕಂಥದ್ದು ರಿಯಲ್ ಇದ್ರೆ ಅವರು ವಿಧಾನಸೌಧದಲ್ಲಿ ಕುಳಿತು ಚರ್ಚೆ ಮಾಡಲಿ. ವಿಧಾನಸೌಧ ಬಗೆಹರಿದೆ ಹೋದ್ರೆ ಅವ್ರ ಹೋರಾಟ, ಇವ್ರ ಪಾಡಿ ಇವ್ರ ಹೋರಾಟ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.